35 साल हो गए इधर प्रॉपर्टी लेकर बंद कर रहे। 35 साल से टैक्स भर रहे, रोड है, नल है, लाइट बिल है, हर चीज़ का सहूलत दे रहे गवर्नमेंट। ऐसा कैसा गवर्नमेंट जो है ना, जज जो है ना, ऐसा कैसा ऑर्डर कर देता है इनको? सामने वाले को तो पूछना। अभी यहाँ से जो है 250 घर है, 200-250 घर जो है, 300 घर है। अब सबको तकलीफ हो रहा ना। आपका क्या है, बैठ के बात करके जो है ना मसले को हल कर देना। अभी पुराने हमारे पिताजी लिए, उनके पिताजी के पास से लिए, अब जो DSO वाले गुजर गए, अभी हमारे पिताजी DSO वाले भी गुजर गए। अभी किसको बोल के पूछना? अभी जो डॉक्यूमेंट्स है, डॉक्यूमेंट्स से बात करेंगे ना। हाँ, सबको पूरे को इतना, सब लोग खाना नहीं, पानी नहीं, आके सब रात दिन जो है ना यही बैठे, सबको तकलीफ हो रहा है। कोई खुशी से नहीं है, पूरा गम में सब परेशान है। अब हमारे भी क्या है, इसके अंदर घेरा है नहीं, सेटलमेंट कर नहीं, क्या करते हैं? पब्लिक को क्यों परेशान करना? जो होगा पहले का, जो गुजर गया उसको और दोहरा रहे, परेशानी करे ना, उससे कुछ हासिल होने वाला नहीं है। अभी 30 साल के बाद आके हमारा है वो बोले तो कैसा होगा? एक दो घर बोले तो क्या करें आप? उतना सालों से रह रहे इधर। उनको अहमद पाशा साहब भी जो है ना, यही सामने बिल्डिंग है, रोड क्यों? उनसे भी हमारा बातचीत था, पुराने थे, बैठक उठक था, सब था। अभी उन्हें गुजरने के बाद ये सब चालू हो गया। अभी कौन है सामने? उनके भाई बंद वगैरह कुछ करेगा तो उनका पर्सनल क्या है, मैटर है, उनका भी पर्सनल मैटर है, लेकिन हाँ वही आके तोड़ते हम, वो करते बोल के बोल रहे, डेमोशन करते हो रहे। तो 30 साल से टैक्स भरे गवर्नमेंट को, गवर्नमेंट ऐसा कैसे ऑर्डर कर रहे हैं? ये एरिया को कारपोरेटर भी है, इलेक्शन डालो से MP MLA कारपोरेटर कारपोरेशन हर चीज का है। फिर जगह ಹೊಲ ಮಾರ್ಕೊಂಡು ಮನಿ ಕಟ್ಕೊಂಡಿದ್ದಾರೆ, ಅವರೆಲ್ಲ ನಮಗೆಲ್ಲ ರೊಕ್ಕ ಕೊಡ್ಲಾರ್ದೇನು ಹೊಲ ಮನಿ ಜಾಗ ಕೊಟ್ಟಿಲ್ಲ, ಅದಕ್ಕೆ ಕಟ್ಕೊಂಡು ಕೂತಿದ್ದೇವೆ. ಈಗ ಟ್ಯಾಕ್ಸ್ ಬಿಲ್ಲ, ನಾಳದ ಬಿಲ್ಲ, ಲೈಟ್ ಬಿಲ್ಲ, ರೋಡಿನ ಬಿಲ್ಲ ಎಲ್ಲ ಆಗಕ್ಕೆ ಇಟ್ಟಿಟ್ಟು ಕೆಸರು ಕಾಲು ಹೋತು. ಹಾಗೆ ನೋಡ್ಕೊಂಡು ಮುಂದೆ ರೋಡ್ ಆಗತ್ತಕ್ಕೆ ಎಲ್ಲ ಮಾಡ್ಕೊಂಡಿದ್ದೆವು. ಈಗ ಅನಾಮತೆ ಬಂದವ್ರು ಕಳುತ್ತಾರೆ ಅಂದ್ರೆ ಹೆಂಗೆ ಕೆಡಗೊಡ್ತೇವ್ರಿ ನಾವು ಮಾಡಿಕೊಡೋದಿಲ್ಲ. ನಾವೆಲ್ಲ ಬಡವ್ರ ಬಗ್ಗರಿದ್ದೇವೆ, ಒಳ್ಳೆ ಚಾಸೆ ಮನಿ ಇವ, ಆಸು ಮಂದಿ ಕಲ್ತು ಸ್ಟ್ರೈಕ್ ಮಾಡ್ತೇವೆ, ಅವ್ರಿಗೆಲ್ಲರಿಗೂ ಬಂದ್ ಮಾಡ್ತೇವೆ, ರೋಡ್ ಬಂದ್ ಮಾಡ್ತೇವೆ, ಯಾರಿಗೇನು ಮಾಡಿಕೊಡಲ್ಲ ನಾವು. ಅವ್ರು ಹೆಂಗೆ ಬರ್ತಾರೆ ಬರ್ರಿ ಇಲ್ಲಿ. ಹಾ, 40 ವರ್ಷದವ್ರು 30 ವರ್ಷದವ್ರು 20 ವರ್ಷದವ್ರು 25 ವರ್ಷದವ್ರು ಅವ್ರು ತೋಡ ಸತ್ತು ಹೋದ್ರು. ಈ ಬಿಲ್ಡಿಂಗ್ ಬರೀ ಕೊಟ್ಟಾರ ನಮಗೆ ಪಾಷಾ ಎಂಬವರು. ಈಗ ಅವನೇ ಸತ್ತು ಹೋದ, ಅವನ ಮಗ ಹಣ, ಅವನ ಮಗ ಕೇಳ್ರಿ, ನೀವು ಕೊಟ್ರಿ ಹೊಲ, ನೀವು ಪ್ಲಾಟ್ ಕೊಟ್ಟಿರಿ, ನೀವು ಇಸ್ಕೋ, ನೀವು ಬಿಲ್ಡಿಂಗ್ ಪಾಷಾ ಎಂಬರು ಕೊಟ್ರಿ, ಅವ್ರು ಸತ್ತಾರ, ಅವ್ರ ಮಗ ಸಮೀರ್ ಎಂಬ ಹೊಲ ಅವನಿಗೆ ಕೇಳ್ರಿ, ಅವ್ರು ಅನ್ಕೊಂಡ್ಯಾರಲ್ಲ ಅವ್ರಿಗೆ ಕೇಳ್ರಿ, ನೀವು ಹೊಲ ಹೆಂಗೆ ಕೊಟ್ರಿ, ಜಾಗ ಹೆಂಗೆ ಕೊಟ್ರಿ ಅವ್ರಿಗೆ ಕೇಳಬೇಕು. ನಮ್ಮ ಬಡವ ಮಂದಿಗೆಲ್ಲ ಯಾಕೆ ನಿಂದಿರ್ತಾನ? ನಾವು ಬಿಡೋದೇ ಇಲ್ಲ. ಎಷ್ಟು ಮಂದಿ ಯಾಕೆ ಬರ್ಲಿಕ್ಕೆ ಮಿನಿಸ್ಟರ್ ಬರಲಿ, ಮ್ಯಾಗಿನ DK ಸರ್ಕಾರ ಬರಲಿ, ಇಲ್ಲಿಗೆ ನಾವು ಬಿಡೋದಿಲ್ಲ. ನಾವು ಹೊಲ ಬಿಡೋಲ್ಲ, ಮನೇನು ಬಿಡೋಲ್ಲ, ಏನು ಮಾಡೋದು, ಏನು ಮಾಡ್ಕೊತಾರೆ ಮಾಡ್ಕೊಂಡ್ರಿ. ಸಿದ್ದರಾಮೇಶ್ವರ ನಗರದ ಸರ್ವೆ ನಂಬರ್ 3695 ಸರ್ವೆ ನಂಬರ್ದಾಗ ಈಗ ಆಲ್ರೆಡಿ ಬಗಾರ ಯಾರೂ ಮಾಹಿತಿ ಕೊಡಲಾರ್ದೆ ಇಮಿಡಿಯೇಟ್ಲಿ ಸರ್ವೆ ರಿಪೋರ್ಟ್ ಮಾಡಿ ಕೋರ್ಟ್ ಅಂತ ಆರ್ಡರ್ ಮಾಡಿದೆ. ಅದಕ್ಕೆ ಯಾರಿಗೆ ನಮ್ಮ ಗಮನಕ್ಕೆ, ಇಲ್ಲಿ ನಾಗರಿಕ ಯಾರಿಗೆ ಗಮನಕ್ಕೂ ಬಂದಿಲ್ಲ. ಇದಕ್ಕೆ ಜನರು ಎಲ್ಲ ಭಯಭೀತ ಆಗಿಸಿ ಇವತ್ತಿನ ರೋಡ್ನಾಗ ಕೂತು ಹೋರಾಟ ಮಾಡಬೇಕಾಯಿತು, ಅನಿವಾರ್ಯ ಇತ್ತು, ಮಾಡಿದೆವು. ಈಗಪ್ಪ ಅಂದ್ರೆ ಜನರಿಗೆ ನಮಗೆ ಭದ್ರತೆ ಇಲ್ದಂಗೆ ಆಗ್ಯದ. ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿಗೆಸಿ ಇವ್ರು ಏನು ಪಾರ್ಟಿ ಏನು ಓನರ್ ಮಾಡಿದಾರೆ, ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಪೂರಾ ಓಪನ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 200ರಿಂದ 300 ಮನೆಗಳವ. ಅದಕ್ಕೆ ದಯವಿಟ್ಟು ಅವ್ರು ಬಂದು ಪರಿಶೀಲನೆ ಮಾಡಿ ಕೋರ್ಟ್ನಿಗೆ ಸರಿಯಾಗಿ ನಿರ್ಧಾರ ಮಾಡ್ಬೇಕಂತೇಳಿ ನಮ್ಮಿಂದ ಏರಿಯಾನಿಂದ ವಿನಂತಿ ಮಾಡ್ಕೊಳತ್ತೀವಿ. ಮಾರಾಟಮ್ ಅವರೆಲ್ಲ ಅಣ್ಣತಮ್ಮದಾರು ಕೂಡಿ ಮಾಡಿದ್ದಾರೆ. ಈ ಒಂದು ಪ್ಲಾಟ್ 4 ಮಂದಿ ಮಾರೋರು, ಅವ್ರು 4 ಹಣ ಮಾರವ, ತಂಬರವ ಮುಂದೆ ಮಗ ಬರವ. ಈ 3 ಮಂದಿ ಬಲ್ಲಿ ನಾವು ರೊಕ್ಕ ಕೊಟ್ಟು ಖರೀದಿ ಮಾಡೀವಿ. ಯಾರು ಇಲ್ಲಿಗಲ್ಲಿ ಅಂತ ಯಾವ ಇಲ್ಲ. ಇಲ್ಲಿ ತನಕ ಟ್ಯಾಕ್ಸ್ ಪೇಡ್ ಇದಾವೆ, ಖಾತಾವ, ಮುಟೇಷನ್ಸ್ ಅವ, ಎಲ್ಲ ಅವ. ಕಾರ್ಪೊರೇಷನ್ ಟ್ಯಾಕ್ಸ್ ಅದ. ಏನು ರೀ ಎಲ್ಲ ಗೌರ್ಮೆಂಟ್ ರೋಡ್ ಆಗ್ಯದ, ನಳ ಆಗ್ಯದ, ಎಲ್ಲ ಗೌರ್ಮೆಂಟ್ ಏನು ಎಲ್ಲ ಫೆಸಿಲಿಟೀಸ್ ಆಗ್ಯದ. ಈಗ ಇಲ್ಲಿ 45-50 ವರ್ಷ ಇಟ್ಕೊಂಡು ಮನೆಗಳವ ಇಲ್ಲಿ. ಅವಾಗ ಮನೆಗಳು ಕಮ್ಮಿ ಇದ್ದವು, ಈ ಮನೆಗಳು ಏರಿಯಾ ಫುಲ್ ಆಗಿದ್ದಾವೆ. ಹೀಗಾಗಿ ಜನರಿಗೆ ಬಂದು ಫಾಲ್ತು ಟಾರ್ಚರ್ ಮಾಡ್ಲತ್ತಾರ. ಈ ಕಾನೂನು ಕೈದಾಗ ತೊಗೊಬಾರ್ದತ್ತೆ, ಕಾನೂನು ರೀತಿಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಮುಂದೆ ಒಳಗೆ ಕರೆಕ್ಟಾಗಿ ನ್ಯಾಯ ಬಂತಂದ್ರೆ ನಾವು ನ್ಯಾಯವತ್ತಾಗಿರ್ತೀವಿ. ಸಿಗಲಿಲ್ಲಪ್ಪ ಅಂದ್ರೆ ನಾವು ರೋಡಿಗೆ ಕುಂತು ಹೋರಾಟ ಮಾಡೋದಂತ ಗ್ಯಾರಂಟಿ. ನಮ್ಮ ಸಿದ್ದರಾಮೇಶ್ವರ ನಗರದ ಜನರು ದಾರಿ ತಪ್ಪಿದಂಗೆ ಆಗ್ಯದ. ನಾವು ಯಾವುದು ರೊಚ್ಚಿಗೆದ್ದಪ್ಲೆ ಆಗ್ಯದ. ಮುಂದಿನ ಮಾತ್ರ ನ್ಯಾಯ ಸಿಗತಕ್ಕ ನಾವು ಯಾರೂ ಕಲ್ಸಪ್ಲೆ ಅಳಗಾಡಪ್ಲೆ ಇಲ್ಲ, ಯಾರೂ ಸ್ಪಂದಿಸಿಲ್ಲ. ಈಗ ಏನಪ್ಪ ಅಂದ್ರೆ ನಮ್ಮ ಇವರು ಚಂದು ಪಾಟೀಲ್ ಅವರು ಬಂದು ಪಾಪ ಅವರು ಸ್ಪಂದನೆ ಮಾಡಿದ್ರು. ಅವ್ರಿಗೆ ನಮ್ಮ ಏರಿಯಾ ವತಿಯಿಂದ ಅವ್ರಿಗೆ
ಧನ್ಯವಾದ ಹೇಳ್ತೀವಿ. ಆಯಿತು, ನಮ್ಗಿಂತ ನಮ್ಮ ಸಚಿನ್ ಕಡ್ಗಂಚಿ ಸರ್, ನಮ್ಮ ಕಾರ್ಪೊರೇಟರ್ ಸರ್ ಬಂದು ಅವರು ಮುಂಜಾನೆ ಹಿಡಿದು ಈ 4-5 ದಿವಸ ಇತ್ತು ನಮ್ಮ ಸಂಘಟನೆ ಇದ್ದಾರೆ. ಅವ್ರಿಗೆ ಏನೇನಿದು ತುಂಬ ಧನ್ಯವಾದಗಳು ಹೇಳ್ತೀವಿ ಅವ್ರಿಗೆ. ಹಾಂ, ಹೆಣ್ಮಕ್ಳು 4 ದಿನ ಆಯ್ತು ಊಟ ಮಾಡಿಲ್ಲ. ಹಾಂ, ಈಗ ಏನಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋಬೇಕನ್ನೋ ಜನ ಭಯಭೀತ ಆಗಿಬಿಟ್ರೆ. ಹಾಂ, ಅದಕ್ಕಾಗಿ ಎಲ್ಲ ಕೋಟಿ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತಪ್ಪು ಆರ್ಡ್ರ್ ಆಗ್ಯದ. ಇದು ಇನ್ನೊಂದು ಸಲ ಪರಿಶೀಲಿಸ್ಬೇಕಂತೇಳಿ ನಮ್ಮ ವಿನಂತಿ ಮಾಡ್ಕೊಳ್ತಿದ್ವಿ. ಇನ್ನು 1991 ಇಸ್ವಿ ಹಿಡಿದು ಅಂದ್ರೆ 30-35 ವರ್ಷ ಹಿಡಿದು ಜನ ಏನಪ್ಪ ನಮ್ಮ ಹೊಲ ಮನೆ ಮಾಡ್ಕೊಂಡು ನಾವು ಮನೆ ಕಟ್ಟಿದ್ದೀವಿ. ಇವತ್ತು ಸರ್ಕಾರ ರೂಲಿಂಗ್ ಅದ ತಿಳ್ಕಿಸಿಂದ್ರ ಮನ ಬಂದಂತೆ ಆದೇಶ ಮಾಡಿ ಕಿಸಿಂದ್ರಪ್ಪ ಇದು ನಮ್ಮೆಲ್ಲ ಮನೆಗಳು ಕೆಡುತ್ತೀನಿ ಅಂತ ಆದೇಶ ಮಾಡ್ರಿ, ಇದು ಯಾವ ನ್ಯಾಯ ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊತೀವಿ. ಮತ್ತು ಇನ್ನು ಮುಂದೆ ಇದೇ ರೀತಿ ಮುಂದುವರೆದ್ರೆ 5 ಕಟ್ಟೋದಕ್ಕೆ ಅವಕಾಶ ಕೊಟ್ಟಾಗತ್ತ ಸರ್ಕಾರ. ಇದಕ್ಕೆ ಚಾನ್ಸ್ ಕೊಡಬೇಡ್ರಿ ಅಂತ ನಮ್ಮ ಉದ್ದೇಶ, ಮತ್ತೇನಿಲ್ಲ. ಇಷ್ಟು ದಿನ ಅಲ್ಲಕ್ಕೇನು ಸರ್ ನಾವು ಫೈಟ್ ಬಗ್ಗೆ ಇದ್ದೇವ್ರಿ, ಯಾರು ಗೊತ್ತಿಲ್ಲ, ಕದ್ದು ಮಾಡ್ಕೊಂಡಾರ, ನಾವು ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ, ಎಲ್ಲ ಮಾಡ್ಯಾರ. ಏನು ನೋಟಿಸ್ ಯಾರಿಗೆ ಕೊಟ್ರಿ, ಯಾರಿಗೆ ಕೊಟ್ಟಿಲ್ಲ? ಹಾಂ, ದಬ್ಬಾಳಿಕೆಯಿಂದ ಮಾಡಕತ್ತಾರ್ರಿ. ಹಾಂ, ದಬ್ಬಾಳಿಕೆ ಅಂದ್ರೆ ಪಬ್ಲಿಕ್ ಮೇಲೆ ದಬ್ಬಾಳಿಕೆ ಸರ್ಕಾರದ ಇದು ಇರ್ತೇನ್ರಿ. ಈಗ ಏನಿಲ್ಲ, ನಾವು ಮನೆ ಒಂದು ಡೆಮಾಲಿಷ್ ಮಾಡಿಕೊಡಲ್ಲ, ಸರ್ವೆ ಮಾಡಿಕೊಡಲ್ಲ ಅಷ್ಟೇ, ಮತ್ತೇನಿಲ್ಲ. ಹಾಂ, ಕಾನೂನು ಚೌಕಟ್ಟಿಗೆ ಅನ್ನೋದ ನಾವು ಬೆಲೆ ಕೊಡ್ತೀವಿ, ಅದು ಕಾನೂನು ಬಾಹಿರ ಕೆಲಸ ಅದು. ಶಿವಚಂದ್ರ ಜಜ್ಮೆಂಟ್ एकदम से आ जाता ಸರ್. ನಾವು ಮೆಹನತ್ ಮಾಡಿ ದುಡೋದು ಕಾಚಿ ನಾವು ತಗೊಂಡದ್ದು ₹1 ಸದಿ ಹೊಡ್ಕೊಂಡು ನಾವು ದುಡೋದಿ ಮೆಹನತ್ ಮಾಡಿ ನಾವು ತಗೊಂಡದ್ದು ಖರೀದಿ. ರಾಣೇಶ್ಪುರ ಮುತ್ತನ ಬಳಿ ಬಿಕ್ಕಿ ಬೇಡಿ ನಾವು ದುಡ್ಡು ಮಾಡಿ ನಾವು ಹಣಿ ಬಾರ್ಕ ನಾವು ಕಟಾಯಿ ಮಾಡಿ ನಾವು ಜಾಗ ತಗೊಂಡು 40 ವರ್ಷ ರೀ. 40 ವರ್ಷ ಇದ್ದು ಒಂದು ಲೈಟ್ ಇದ್ದಿದ್ದಿಲ್ರಿ, ಒಂದು ಕರೆಂಟ್ ಇದ್ದಿದ್ದಿಲ್ರಿ, ಇಟ್ಟು ಗಾರಿ ಇದ್ದು ರೀ. ಶಾ ಬಜಾರ್ಲಿಂದ ನಾವು ಬಿಕ್ಕಿ ಬೇಡ್ಕೊಂಡು ನಾವು ತಿಂದು ಸಣ್ಣ ಮಕ್ಕಳಿದ್ರಿ. ಅವ್ರು ರಾಣೇಶ್ಪುರ ಮುತ್ತನ ಬಳಿ ಹೋಗಿ ನಾವು ಗಂಜಿನಾಗ ಬೇಡಿ ಆಡಿ ನಾವು ತಿಂದು ಜೋಪಡಿ ಕಟ್ಟಿ ನಾವು ಬದುಕಿದ್ದೇವ್ರಿ ಸರ್. ಅದಕ್ಕೆ ಇಟ್ಟು ಜೋಡಾಗಿ ನೋಡೋದಕ್ಕ ಕಣ್ಣು ಮಿಚ್ಚದು. ಈಗ ನಮ್ಗೆ ಕಷ್ಟ, ನಾವು ಸರ್ವಿ ಮಾಡಿಕೊಡಂಗಿಲ್ರಿ, ಸರ್ವಿ ಮಾಡಿಕೊಡಂಗಿಲ್ಲ ಸರ್. ನಮ್ಮ ಜೀವ ಹೊಡೆಯಲ್ಲ ನಾವು ಸರ್ವೆ ಮಾಡಿಕೊಡಂಗಿಲ್ರಿ ಸರ್. ನಮ್ಮ ಮಕ್ಕಳು ಜೀವ ಕೊಲ್ರಿ, ನಾವು ಸರ್ವೆ ಮಾಡಿಕೊಡಂಗಿಲ್ರಿ ಸರ್. ನಮ್ದು ಇಷ್ಟ ಅದ.